ವಿಚಾರ ಉಚ್ಚಾಟನೆಯ ಬಳಿಕ ಇದೀಗ ರೆಬಲ್ ನಾಯಕರ ಮುಂದಿನ ನಡೆಗೇನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಈ ಬಣದ ನಾಯಕತ್ವ ವಹಿಸಿದವರನ್ನೇ ಉಚ್ಚಾಟನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇನ್ನುಳಿದವ್ರ ಗತಿಗೇನು ಅನ್ನೋದು ಸಹಜವಾದಂತ ಪ್ರಶ್ನೆ ಅಲ್ವಾ? ಸಭೆಯ ಮೂಲಕ ಮುಂದಿನ ನಡೆಯನ್ನ ನಿರ್ಧರಿಸುವುದಕ್ಕೆ ರೆಬಲ್ ಟೀಮ್ ಸಿದ್ಧವಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ದೂರವಾಣಿ ಮೂಲಕ ಯತ್ನಾಳ್ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಭಿನ್ನರು. ಈಗೇನಾದ್ರೂ ಸಭೆ ಮಾಡ್ಬಿಟ್ರೆ ಮತ್ತೊಂದು ಥರದ ಮೆಸೇಜ್ ಪಾಸ್ ಆಗ್ಬಿಡತ್ತೆ. ಹಾಗಾಗಿ ಫೋನ್ ಮುಖಾಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರಂತೆ. ಹಿಂಗಾಗ್ಬಿಡ್ತಲ್ಲ, ಏನ್ ಮಾಡೋದು, ಏನು ಗೆತ್ತ ಎಲ್ಲದ್ರ ಬಗ್ಗೆನೂ ಕೂಡ ಈ ಭಿನ್ನರು ಫೋನ್ ನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಚರ್ಚೆನ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟಕ್ಕೆ ಶಿಕ್ಷೆ ಅಂತ ಯತ್ನಾಳ್ ಅಸಮಾಧಾನವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ತಮ್ಮ ಪಣದವ್ರ ಜೊತೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ಚರ್ಚೆ ಮಾಡಿ ನೋಡೋಣ, ಮುಂದಿನ ನಡೆಯ ಬಗ್ಗೆ ಆಮೇಲೆ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಮಾತನಾಡ್ಕೊಂಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸಭೆಯನ್ನ ನಡೆಸಿ ರೆಬಲ್ ಟೀಮ್ ನಾಯಕರು ನಿರ್ಧಾರಕ್ಕೆ ಬರ್ತಾರೆ. ಈಗಾಗಲೇ ಯತ್ನಾಳ್ಗೆ ಜಯಮೃತ್ಯುಂಜಯ ಸ್ವಾಮೀಜಿ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನೋಡಿಕೊಂಡು ಮುಂದಿನ ನಡೆ ಬಗ್ಗೆ ನಿರ್ಧರಿಸೋಕೆ ತಯಾರಿಯಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ಮೂಮೆಂಟ್ ಬೇಡ, ಯಾಕಂದ್ರೆ ಒಂದು ಚರ್ಚೆಯನ್ನ ಮಾಡಿ ಫೋನ್ ಮುಖಾಂತರವಾಗಿ ಎಲ್ಲವನ್ನೂ ನಿರ್ಧರಿಸಿ ಆಮೇಲೆ ಒಂದು ಸಭೆ ಮಾಡಿ ಆಮೇಲೆ ನಮ್ಮ ನಿರ್ಧಾರ ಏನು ಅನ್ನೋದನ್ನು ತಿಳಿಸೋಣ. ಈಗ ಇಮಿಡಿಯೇಟ್ ಆಗಿ ನಾವು ಯಾವುದೇ ರೀತಿಯಾದಂಥ ಮೂವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಭಿನ್ನರು. ಯಾಕಂದರೆ ಇದು ಅವರ ಪ್ರತಿಷ್ಠೆಯ ಪ್ರಶ್ನೆ ಹೌದು, ಅದರ ಜೊತೆಗೆ ಉಳಿವಿನ ಪ್ರಶ್ನೆಯೂ ಹೌದು. ಬಹಳ ಎಚ್ಚರಿಕೆಯ, ಜಾಗರೂಕತೆಯ, ನಾಜೂಕಾದಂಥ ಹೆಜ್ಜೆಯನ್ನು ಭಿನ್ನರಿಡಬೇಕು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರು ಅಂತ ತಮ್ಮ ಭಿನ್ನರ ಬಣದ ಉದ್ದೇಶ ಏನಿದೆ? ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂತ ಅಂದ್ರೆ ತಮ್ಮ ಅಜೆಂಡಾ ಇತ್ತಲ್ಲ, ಈ ಪ್ರತ್ಯೇಕವಾದಂಥ ಬಣವನ್ನ ಕಟ್ಕೊಂಡಿರುವಂಥ ಅಜೆಂಡಾ, ಅದಕ್ಕೆ ಎಳ್ಳು ನೀರು ಬಿಟ್ಟಂಗೆ ಆಗ್ಬಿಡತ್ತೆ. ಜೊತೆಗೆ ಇವರ ಪ್ರತಿಷ್ಠೆಗೂ ಕೂಡ ಹೊಡೆತ ಬೀಳತ್ತೆ. ವಿಜಯೇಂದ್ರ ಅವರನ್ನ, ಯಡಿಯೂರಪ್ಪನವರನ್ನ ಅಪೋಸ್ ಮಾಡಿಕೊಂಡು ಅವರನ್ನು ಎದುರು ಹಾಕೊಂಡು ಬಂದಂಥ ಟೀಮ್ನವರು ಇಷ್ಟು ಬೇಗ ಸೈಲೆಂಟ್ ಆಗ್ಬಿಟ್ರು ಅನ್ನೋದೊಂದು ಮೆಸೇಜ್ ಪಾಸ್ ಆಗತ್ತೆ. ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೇ ಮೇನ್ ಅನ್ನೋ ಮೆಸೇಜ್ ಪಾಸ್ ಆಗ್ಬಿಡುತ್ತೆ. ಅದನ್ನ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಉದ್ದೇಶ ಕೂಡ ಇದೆ. ಹಾಗಂತ ಇಮಿಡಿಯೇಟ್ ಆಗಿ ನಾವು ಏನಾದರೂ ಡಿಸಿಷನ್ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗತ್ತೆ. ಯತ್ನಾಳ್ ಥರ ನಮ್ಮನ್ನು ಉಚ್ಚಾಟನೆ ಮಾಡಿಬಿಟ್ರೆ ಸಮಸ್ಯೆ ಆಗತ್ತೆ. ಹಾಗಾಗಿ ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನ ಹೆಣಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಮಿಡಿಯೇಟ್ ಆಗಿ ಯಾವುದೇ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಬೇಡ, ಅದನ್ನು ಘೋಷಣೆ ಮಾಡೋದು ಬೇಡ. ನಮ್ಮ ನಿರ್ಧಾರಗಳು ಏನೇ ಇದ್ರೂ ಅದನ್ನು ಚರ್ಚೆ ಮಾಡಿ ಕಾದು ನೋಡಿ ಆಮೇಲೆ ಫೈನಲೈಸ್ ಮಾಡೋಣ ಅಂತ ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ರಾಜಕೀಯವಾಗಿ ಕೂಡ ಅವರವರ ಭವಿಷ್ಯದ ಪ್ರಶ್ನೆಯೂ ಕೂಡ ಹೌದು. ಹಾಗಾಗಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಇದೆಲ್ಲದ್ರ ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತ ವಿಚಾರ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಬಟ್ ಈಗ ಎಲ್ಲರ ಚಿತ್ತ ಇರೋದು ಈ ಭಿನ್ನರ ಬಣದಲ್ಲಿ ಕಾಣಿಸಿಕೊಂಡಂತೆ ಇನ್ನುಳಿದಂಥ ನಾಯಕರುಗಳ ಕತೆಗೇನು, ಏನು ಮಾಡಬಹುದು, ಏನು ಡಿಸಿಷನ್ ತೆಗೆದುಕೊಳ್ಬಹುದು ಅಂತ, ಅವರ ರಾಜಕೀಯ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಏನು ಯೋಚನೆಗಳು ನಡೀತಾ ಇದೆ, ಹೇಗೆ ವಿಶ್ಲೇಷಣೆ ಮಾಡಬಹುದು ಈ ಸಂದರ್ಭದಲ್ಲಿ ರಾಕೇಶ್? ನೀತಿ, ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಈಗ ಪಕ್ಷದೊಳಗೆ ಎರಡು ರೀತಿಯಾದಂತಹ ಸಂಘರ್ಷದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಪಕ್ಷದ ಪರವಾಗಿ ನಿಷ್ಠಾವಂತರಾಗಿ ದುಡಿದಂಥವರಿಗೆ ಪಕ್ಷ ಉಚ್ಚಾಟನೆಯ ಶಿಕ್ಷೆಯನ್ನು ಕೊಡುವುದೇ ಆದಲ್ಲಿ ಪಕ್ಷದ ಸಂಘಟನಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಹೇಗೆ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದವರಿಗೆ ಕೇವಲ ನೋಟಿಸನ್ನು ಜಾರಿ ಮಾಡುವಂತಹ ಪಕ್ಷ ಅಂಥವರನ್ನು ಅಮಾನತು ಮಾಡುವ ಬದಲಾಗಿ ಪಕ್ಷದ ಪರ ನಿಂತುವವರನ್ನು ಪ್ರಶ್ನೆ ಮಾಡುತ್ತೆ ಅಥವಾ ಅವರನ್ನು ಉಚ್ಚಾಟನೆ ಮಾಡುತ್ತೆ ಅನ್ನೋದಾದರೆ ಇದಕ್ಕೆ ಯಾವ ರೀತಿಯಾದಂಥ ವಿಶ್ಲೇಷಣೆಯನ್ನು ಕೊಡಬೇಕು ಅನ್ನುವಂತಹ ದ್ವಂದ್ವತೆ ಕಾಡ್ತಾ ಇದೆ. ಇದೇ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಜೊತೆಯಲ್ಲಿದ್ದಂತಹ ರೆಬಲ್ ಟೀಮ್ನ ಶಾಸಕರು ಮತ್ತು ನಾಯಕರುಗಳ ಮನದಲ್ಲಿ ಮೂಡಿರುವಂತಹ ಪ್ರಶ್ನೆ. TV5 ಜೊತೆ ಹೆಸರೆಳಿಸದೆ ಮಾತನಾಡಿದಂತಹ ಈ ಬಣದ ಸದಸ್ಯರೊಬ್ಬರು, ಪಕ್ಷದ ನೆಲೆಗಟ್ಟಿನ ನಿರ್ಧಾರಗಳ ಬಗ್ಗೆ ನಾವು ಬಹಳ ಹೆಮ್ಮೆ ಮತ್ತು ವಿಶ್ವಾಸವನ್ನು ಹೊಂದಿಕೊಂಡಿದ್ವಿ. ರಾಜ್ಯದಲ್ಲಿ ಪಕ್ಷವನ್ನು ಮತ್ತೊಮ್ಮೆ ಸದೃಢವಾಗಿ ಕಟ್ಟಬೇಕು. ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದಂತಹ ಸೋಲು ಗೆಲುವಿನ ಲೆಕ್ಕಾಚಾರಗಳು ಮತ್ತು ಅಲ್ಲಾಗಿ ಎಡವಿದ್ದಂತಹ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಅದನ್ನು ಸರಿ ಮಾಡಿಕೊಂಡು ಪಕ್ಷವನ್ನು ಮತ್ತೊಮ್ಮೆ ಆಡಳಿತದ ಚುಕ್ಕಾಣಿಯತ್ತ ತೆಗೆದುಕೊಂಡು ಬರಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ವಿ. ಅದರ ಸಲುವಾಗಿ ನಾವು ಹೋರಾಟಗಳನ್ನು, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ನಿಲುವನ್ನು ಪ್ರಕಟ ಮಾಡ್ತಾ ಇದ್ವಿ. ಆದರೆ ಅದೇ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಪಕ್ಷ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದುತ್ವದ ಹೆಸರಿನಲ್ಲಿ ಪಕ್ಷ ಇದುವರೆಗೂ ಯಾವುದೇ ಅಜೆಂಡವನ್ನು ಲೀಡ್ ಮಾಡ್ತಾ ಇತ್ತು, ಅದನ್ನು ಯತ್ನಾಳ್ ಅವರು ಕೂಡ ಮಾಡಿದರು. ಹಾಗೆ ಏಕ ವ್ಯಕ್ತಿ ಅಥವಾ ಕುಟುಂಬ ರಾಜಕಾರಣದ ನೆಲೆಗಟ್ಟಿನಲ್ಲಿ ಪಕ್ಷ ಇರಬಾರ್ದು ಅನ್ನೋದನ್ನು ಅವರು ಹೇಳಲಿಕ್ಕೆ ಹೊರಟಿದ್ರು. ಅದನ್ನು ಪ್ರದರ್ಶನ ಮಾಡಿದ್ದಕ್ಕೆ ಈಗ ಅವರಿಗೆ ಉಚ್ಚಾಟನೆ ಅಂತ ಶಿಕ್ಷೆಯನ್ನು ಕೊಟ್ಟಿದೆ. ಹೀಗಿರುವಾಗ ನಾವು ಏನು ಮಾಡಬೇಕು? ನಾವು ಹೋಗ್ತಿರುವ ದಾರಿ ಸರಿ ಇದೆಯೋ ಇಲ್ಲವೋ, ಅಥವಾ ರಾಷ್ಟ್ರೀಯ ನಾಯಕರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ,
ಪಕ್ಷ ಸಂಘಟನೆ ವಿಚಾರದಲ್ಲಿ ನಾವು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವ ಗೊಂದಲ ನಮಗೀಗ ಕಾಡಲಿಕ್ಕೆ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸದ್ಯಕ್ಕೆ ಯತ್ನಾಳ್ ಅವರು ದೆಹಲಿಯಿಂದ ನಿನ್ನೆ ಅಷ್ಟೇ ಬಂದಿದ್ದಾರೆ, ಅವರನ್ನು ಭೇಟಿ ಮಾಡಬೇಕು. ಕೇವಲ ದೂರವಾಣಿ ಮುಖಾಂತರ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅಲ್ಲಿ ಅವರು ಯಾವುದೇ ವಿಚಾರವನ್ನು ಸ್ಪಷ್ಟವಾಗಿ ಇನ್ನೂ ಕೂಡ ಹೇಳ್ಕೊಂಡಿಲ್ಲ. ಇದರ ಜೊತೆಗೆ ಯತ್ನಾಳ್ ಅವರ ಬೆಂಬಲಕ್ಕೆ ಈಗ ಸಮುದಾಯ ಅಂದರೆ ಪಂಚಮಸಾಲಿ ಸಮುದಾಯದ ನಾಯಕರಾಗಿರುವಂತಹ ಅವರು ಲಿಂಗಾಯತ ಸಮುದಾಯದ ಸಪೋರ್ಟನ್ನು ಪಡೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆಯನ್ನು ಮಾಡಿದ್ದಾರೆ. ಈಗಾಗಲೇ ಬೇಷರತ್ತಾಗಿ ಸಮುದಾಯದ ಸ್ವಾಮೀಜಿಗಳು ಯತ್ನಾಳ್ ಅವರ ಪರ ನಿಲ್ಲುವಂತಹ ಮಾತನ್ನು ಹೇಳಿದ್ದಾರೆ. ಹಾಗೆ BJP ವರಿಷ್ಠರಿಗೂ ಕೆಲ ದಿನಗಳ ಕಾಲಾವಕಾಶವನ್ನು ಕೊಟ್ಟು ತಮ್ಮ ನಿರ್ಧಾರವನ್ನು ಪರಾಮರ್ಶೆ ಮಾಡಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಇದನ್ನು ಮಾಡದಿದ್ದರೆ ಉಗ್ರ ಹೋರಾಟವನ್ನು ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ಸಮುದಾಯದ ವಿರುದ್ಧವಾಗಿ ಸಾಗುವಂತಹ ಯೋಚನೆಯನ್ನು ಮಾಡುವ ನಿಟ್ಟಿನಲ್ಲಿ ಪಕ್ಷ ಏನೇನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅಥವಾ ನಾವು ಈ ವಿಚಾರವನ್ನು ಬಳಸಿಕೊಂಡು ಇದರ ವೇದಿಕೆಯ ಮೇಲೆ ಮತ್ತೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯವೋ ಅಥವಾ ಇವೆಲ್ಲವನ್ನು ಬದಿಗಿಟ್ಟು ಪಕ್ಷದ ವರಿಷ್ಠರು ಏನು ಬಯಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮತ್ತೊಮ್ಮೆ ಅವರಲ್ಲಿ ಮನವಿಯನ್ನು ಮಾಡಿಕೊಂಡು ಸಭೆ ಸೇರಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗಿನ್ನೂ ಗೊಂದಲ ಇದೆ. ಈ ವಿಚಾರವನ್ನು ನಾವೆಲ್ಲರೂ ಕೂತು ಕಲಿತು ಚರ್ಚೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ರಾಜ್ಯ BJPಯ ಹಿರಿಯ ನಾಯಕರು ಒಂದಷ್ಟು ಮಂದಿ ಇದ್ದಾರೆ, ನಮ್ಮ ಹಿತೈಷಿಗಳು ಹಾಗೆ ವೆಲ್ವಿಷರ್ಸ್ಗಳಿದ್ದಾರೆ. ಅವರನ್ನು ಭೇಟಿ ಮಾಡಿ ಅವರಿಂದಲೂ ಕೂಡ ಸಲಹೆ ಸೂಚನೆಗಳನ್ನು ಪಡಿತೇವೆ. ಅವರು ಯಾವ ಮಾರ್ಗದರ್ಶನವನ್ನು ಕೊಡ್ತಾರೋ ಅದರ ಮೇಲೆ ನಾವು ಮುಂದೆ ಹೋಗುವಂಥ ಯೋಚನೆಯನ್ನು ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಈಗಿನ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಪಕ್ಷದ ನೆಲೆಗಟ್ಟಿನಲ್ಲಿ ಶಿಸ್ತಿನ ಪಾಲನೆಯೇ ಮುಖ್ಯ ಅನ್ನೋದನ್ನು ಕೇಂದ್ರದ ನಾಯಕರು ಸೂಚನೆ ಮಾಡಿ ತೋರಿಸಿದ್ದಾರೆ. ನೀಡಿರುವಂತಹ ನೋಟಿಸ್ ಇದಕ್ಕೆ ಪೂರಕವಾದಂತಹ ವಾತಾವರಣ. ಹಾಗೆ ಈಗ ಪಕ್ಷದ ವಿರೋಧಿ ನಡೆಯನ್ನು ಯಾರು ಪ್ರದರ್ಶನ ಮಾಡ್ತಿದ್ದಾರೆ, ಸೋಮಶೇಖರ್ ಹಾಗೆ ಹೆಬ್ಬಾರ್ ಅವರಿದ್ದಾರೆ, ಅವರಿಬ್ಬರಿಗೂ ಕೂಡ ಇದೇ ರೀತಿಯಂಥ ಶಿಸ್ತು ಕ್ರಮ ಅಥವಾ ಉಚ್ಚಾಟನೆ ಶಿಕ್ಷೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಈ ಚರ್ಚೆ ಬಿಗುವಾಗಿ ಕೇಳಿಬರ್ತಾ ಇದೆ. ಆದರೆ ಯಾವಾಗ ಈ ನಿರ್ಧಾರ ಪ್ರಕಟ ಆಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಹೀಗೆ ಒಟ್ಟಾರೆ ಪಕ್ಷದಲ್ಲಿನ ಅಶಿಸ್ತಿನ ವ್ಯವಸ್ಥೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಶಿಸ್ತಿನ ಪಕ್ಷದಲ್ಲಿ ಈ ರೀತಿ ಅಶಿಸ್ತುಗಳು ಮೂಡಬಾರ್ದು ಅನ್ನೋದನ್ನು ಪಕ್ಷ ನೇರವಾಗಿ ಹೇಳಲು ಹೊರಟಿದೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ಅರ್ಥಕೊಳ್ಳಿ. ಇಲ್ಲಿ ಯಾರೇ ಇಷ್ಟೇ ದೊಡ್ಡವರೇ ಆಗಲಿ, ಯಾವುದೇ ರೀತಿಯಾದಂಥ ಅವರಿಗೆ ಬೆನ್ನೆಲುಬು ಅಥವಾ ಹಿಂದಿನ ಸಪೋರ್ಟ್ ಸಿಕ್ಕಿದ್ರೂ ಕೂಡ ಇಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಅಥವಾ ಪಕ್ಷ ಮಾಡುವಂಥ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಇಲ್ಲಿ ಕೊಡಲಿಕ್ಕೆ ಇದು ಹೊರಟಿದೆ. ಅದಕ್ಕೆ ಸೂಚ್ಯವಾಗಿ ಈ ಹಿಂದೆ ಕೊಟ್ಟಿರುವಂತಹ 5 ಮಂದಿಯ ನೋಟಿಸ್ನಲ್ಲಿ 2 ರಾಜ್ಯಾಧ್ಯಕ್ಷರ ಬಣದ ಸದಸ್ಯರಿಗೂ ಕೂಡ ಅದನ್ನು ಜಾರಿ ಮಾಡಿರುವುದು ಒಟ್ಟಾರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ನಾವು ಯಾವ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಅಲ್ಲಿಯ ನಾಯಕರು ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಸ್ಪಷ್ಟ ಸೂಚನೆಯನ್ನು ಕೊಡುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಹಾಗೆ ಅದರ ಮಾರ್ಗವಾಗಿ ಮುನ್ನಡೆಯುವಂಥ ಯೋಚನೆಯನ್ನು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಇದನ್ನು ನೋಡಿಕೊಂಡು ಯತ್ನಾಳ್ ಬಣದ ಸದಸ್ಯರು ಮುಂದುವರಿಯುವಂತಹ ನಿರ್ಧಾರವನ್ನು ಮಾಡಲಿದ್ದಾರೆ. ರಾಕೇಶ್, ಇದು